ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಗ್ರೀನ್ಸ್ ಆ್ಯಂಡ್ ಸ್ಪೈಸಸ್ ಕಿಚನ್. ಬ್ರೇಕ್ಫಾಸ್ಟ್ ಸೀರೀಸ್ನಲ್ಲಿ ನಮ್ಮ 4ನೇ ರೆಸಿಪಿ ಹೆಲ್ತಿಯೆಸ್ಟ್ ಬ್ರೇಕ್ಫಾಸ್ಟ್ ರಾಗಿ ರೊಟ್ಟಿ. ವಾವ್ ಫ್ರೆಂಡ್ಸ್, ಏನು ಕಲರ್ಫುಲ್ ಆಗಿದೆಯಲ್ವಾ. ಇದರಲ್ಲಿ ಹೆಸರುಬೇಳೆ, ಈರುಳ್ಳಿ, ಬಿಳಿ ಎಳ್ಳು, ಜೀರಿಗೆ ಎಲ್ಲ ಹಾಕಿ ಮಾಡಿರೋದ್ರಿಂದ ಸಖತ್ ಟೇಸ್ಟಿಯಾಗಿರುತ್ತೆ. ತುಪ್ಪ ಇಲ್ಲದೆ ಯಾವ ರೊಟ್ಟಿ ಚೆನ್ನಾಗಿರುತ್ತೆ ಹೇಳಿ? ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಕಾಯಿ ಚಟ್ನಿ ಹಚ್ಕೊಂಡು ತಿಂತಾ ಇದ್ರೆ ಸಖತ್ ಮಜವಾಗಿರುತ್ತೆ. ಏನಂತೀರಾ? ರವೆ ಮತ್ತು ಅವಲಕ್ಕಿ ಹಾಕೋದ್ರಿಂದ ಸಖತ್ ಸಾಫ್ಟ್ ಆಗಿರುತ್ತೆ. ಸೊ ಇದು ಲಂಚ್ ಬಾಕ್ಸ್ ಕೂಡ ಪರ್ಫೆಕ್ಟ್ ರೆಸಿಪಿ. ಹೆಸರುಬೇಳೆ ಹಾಕಿರೋ ರಾಗಿ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡೋಣ. ಲೆಟ್ ಸ್ಟಾರ್ಟ್. ರಾಗಿ ರೊಟ್ಟಿ ಸಾಫ್ಟ್ ಆಗಿರಬೇಕು ಅಂತ ಹೇಳ್ಬಿಟ್ಟು 3/4 ಕಪ್ಪಷ್ಟು ಅವಲಕ್ಕಿ ಹಾಗೆ 1/4 ಕಪ್ಪಷ್ಟು ನಾನು ಬೊಂಬಾಯಿ ರವೆ ಹಾಕ್ತಾ ಇದ್ದೀನಿ. ಈಗ ನೀರು ಹಾಕ್ಬಿಟ್ಟು ಇದನ್ನು ಸ್ವಲ್ಪ ಹೊತ್ತು ನೆನೆಸಿಟ್ಬಿಡೋಣ. ಈಗ ಹೆಸರುಬೇಳೆ ಸ್ವಲ್ಪ ನೀರಲ್ಲಿ ಹಾಕ್ಬಿಟ್ಟು ಇದನ್ನು ನೆನೆಸಿಟ್ಕೊಳ್ಳೋಣ. ಫ್ರೆಂಡ್ಸ್, ಈಗ ರವೆ ಮತ್ತು ಅವಲಕ್ಕಿ ನೆಂದಿದೆ. ಇದನ್ನು ಚೆನ್ನಾಗಿ ತೊಳೆದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ಹೆಸರುಬೇಳೆ ಕೂಡ ಚೆನ್ನಾಗಿ ನೆಂದಿದೆ. ಇದನ್ನು ನೀರು ತೆಗೆದ್ಬಿಟ್ಟು ಪಕ್ಕದಲ್ಲಿ ಇಟ್ಕೊಳ್ಳೋಣ. ಫ್ರೆಂಡ್ಸ್, ಈಗ ಒಂದು ಬೌಲ್ ತಗೊಂಡು ಇದರಲ್ಲಿ ನಾವು ರವೆ ಅವಲಕ್ಕಿ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ. 1 ಕಪ್ಪಷ್ಟು ರಾಗಿ ಹಿಟ್ಟು ಹಾಕ್ಕೊಳ್ಳೋಣ. 4 ಸ್ಪೂನಷ್ಟು ಬಿಳಿ ಎಳ್ಳು ಹಾಕೋತಾ ಇದ್ದೀನಿ. ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಹಾಗೆ 1 ಕಪ್ ಕಾಯಿ ತುರಿ, 1 ಕಪ್ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕೋಬೇಕು. ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡರ್, 1 ಸ್ಪೂನ್ ಉಪ್ಪು ಹಾಕ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ಖಾರ ಪುಡಿ ಹಾಕೋಬೇಕು. ನೆನೆಸಿಟ್ಕೊಂಡಿರೋ ಹೆಸರುಬೇಳೆನೂ ಹಾಕ್ಬಿಡೋಣ. ಸಖತ್ ಟೇಸ್ಟಿ ಆಗಿರುತ್ತೆ. ಹಾಗೆ 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳೋಣ. ರವೆ ಅವಲಕ್ಕಿ ಪೇಸ್ಟಲ್ಲಿ ನೀರು ಹಾಕಿರೋದ್ರಿಂದ ನೀರು ಕೂಡ ಹಾಕೋದು ಬೇಕಾಗಿಲ್ಲ. ಇದು ಚೆನ್ನಾಗಿ ಕಲಸಿ ಒಂದು 10 ನಿಮಿಷ ಪಕ್ಕದಲ್ಲಿ ಇಟ್ಬಿಡೋಣ. ಈಗ ಇದಕ್ಕೆ ಒಂದು ಸಿಂಪಲ್ ಆಗಿರೋ ಚಟ್ನಿ ಮಾಡ್ಕೊಳ್ಳೋಣ. 1 ಕಪ್ ಕಾಯಿ ತುರಿ ಹಾಕ್ಕೊಂಡು 4ರಿಂದ 5 ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಒಂದು ಸ್ವಲ್ಪ ಕಡಲೆಪಪ್ಪು ಹಾಕ್ಕೊಂಡು ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕ್ಕೊಂಡು ಇದನ್ನು ನೀರು ಹಾಕಿ ಮಿಕ್ಸಿಗೆ ಗ್ರೈಂಡ್ ಮಾಡಿದ್ರೆ ನಮ್ಮ ಕಾಯಿ ಚಟ್ನಿ ರೆಡಿ ಆಗೋಯ್ತು. ಈ ಕಾಯಿ ಚಟ್ನಿ ಎಲ್ಲದಕ್ಕೂ ನಂಚ್ಕೊಳ್ಳೋಕ್ಕೆ ಸೂಪರ್ ಆಗಿರುತ್ತೆ ಅಲ್ವಾ. ರೊಟ್ಟಿ, ಪೂರಿ, ಚಪಾತಿ ಹಾಗೆ ದೋಸೆ, ಇಡ್ಲಿಗಂತೂ ಪರ್ಫೆಕ್ಟ್ ಮ್ಯಾಚ್ ಆಗುತ್ತೆ. ಒಗ್ಗರಣೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಉದ್ದಿನಬೇಳೆ, ಜೀರಿಗೆ ಹಾಗೆ ಹಿಂಗೆ ಹಾಕ್ಕೊಂಡು ಸ್ವಲ್ಪ ಕರಿಬೇವು ಹಾಗೆ ಒಣಮೆಣಸಿನ್ಕಾಯಿ ಹಾಕಿದ್ರೆ ನಮ್ಮ ಒಗ್ಗರಣೆ ಕಂಪ್ಲೀಟ್. ಒಗ್ಗರಣೆನೆಲ್ಲ ನಾವು ಚಟ್ನಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡ್ರೆ ಕಾಯಿ ಚಟ್ನಿ ರೆಡಿ. ಎಷ್ಟು ಕ್ವಿಕ್ಕಾಗಿ ಮಾಡಿಬಿಡ್ಬೋದಲ್ವಾ ಈ ಚಟ್ನಿ. ವಾವ್, ಚಟ್ನಿ ಅಂತೂ ರೆಡಿ ಆಗೋಯ್ತು. ಈಗ ಹಿಟ್ಟು ಏನಾಗಿದೆ ನೋಡೋಣ. ಹಿಟ್ಟು ಚೆನ್ನಾಗಿ ನೆಂದಿದೆ. ಒಂದು ಹೆಂಚ ಮೇಲೆ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಸವರಬೇಕು. ಸೈಡ್ಸಲ್ಲೆಲ್ಲ ಸವರಿದ್ರೇ ರೊಟ್ಟಿ ಚೆನ್ನಾಗಿ ಎದ್ದೊಳುತ್ತೆ. ಈಗ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ತಟ್ಟುತ್ತಾ ಬರಬೇಕು. ಸೈಡ್ಸಲ್ಲಿ ಕೂಡ ನೀಟಾಗಿ ಇದನ್ನು ಸ್ಪ್ರೆಡ್ ಮಾಡ್ತಾ ಬಂದರೆ ನಮಗೆ ರಾಗಿ ರೊಟ್ಟಿ ರೆಡಿ ಆಗೋಯ್ತು. ಹೆಂಚ ಮೇಲೆ ಇಡೋದಕ್ಕೆ ಇದನ್ನು ಮುಚ್ಚಿಟ್ಬಿಡಬೇಕು. ರಾಗಿ ರೊಟ್ಟಿ ಯಾವಾಗಲೂ ಮುಚ್ಚಿಡಬೇಕು, ಆವಾಗಲೇ ಚೆನ್ನಾಗಿ ಎಲ್ಲ ಕಡೆ ಬೇಯುತ್ತೆ. ಈಗ ಇದು ಏನಾಗಿದೆ ನೋಡೋಣ. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಒಳ್ಳೆ ವಿಡಿಯೋಸ್ ಮುಂದೆ ಬರುತ್ತೆ. ವಾವ್, ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲಿ ರಾಗಿ ರೊಟ್ಟಿ. ಇದ್ರ ತುಂಬ ಹೆಸರುಬೇಳೆ, ಈರುಳ್ಳಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ಅಲ್ವಾ. ಫ್ರೆಂಡ್ಸ್, ಯಾವುದೇ ರೊಟ್ಟಿಗೆ ತುಪ್ಪ ಇಲ್ಲದೆ ಇನ್ಕಂಪ್ಲೀಟ್. ಸೊ ತುಪ್ಪ ಹಾಕ್ಕೊಂಡು ಇದನ್ನು ನಾವು ಬಿಸಿ ಬಿಸಿಯಾಗಿ ಚಟ್ನಿ ಜೊತೆ ತಿಂತಾ ಇದ್ರೆ ಸಖತ್ ಮಜವಾಗಿ ಹಾಗೆ ಅದ್ಭುತವಾಗಿರುತ್ತೆ. ರಾಗಿ ರೊಟ್ಟಿನೆಲ್ಲ ನಾವು ಲಂಚ್ ಬಾಕ್ಸಿಗೆ ಕಳ್ಸೋಕ್ಕಾಗಲ್ಲ ಅಂತ ಅಂದ್ಕೊಳ್ಳೋರಿಗೆ ಇದು ಡೆಫಿನೆಟಾಗಿ ನೀವು ಟ್ರೈ ಮಾಡಬೇಕು. ಅವಲಕ್ಕಿ, ರವೆ ಹಾಗೆ ಹೆಸರುಬೇಳೆ ಹಾಕೋದ್ರಿಂದ ಇದು ತುಂಬ ಸಾಫ್ಟ್ ಆಗಿರುತ್ತೆ. ಸಾಫ್ಟಾಗಿ ಕ್ರಿಸ್ಪಿ ಆಗಿರೋ ರಾಗಿ ರೊಟ್ಟಿ ಅಂತೂ ರೆಡಿ ಆಗೋಯ್ತು. ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ. ಈ ಥರ ರಾಗಿ ರೊಟ್ಟಿ ನೀವು ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.